ಇವತ್ತಿನ ಒಂದು ಇದರ ಬಗ್ಗೆ ಆ, ಸಡನ್ ಸರ್ ದಿಲೀಪ್ ರಾಜ್ ಸರ್ ಬಗ್ಗೆ ನಾನು ಏನು ಹೇಳಬೇಕು, ತುಂಬ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅವ್ರನ್ನ. ಯಾಕಂದರೆ ತುಂಬ ನನಗೆ ಅಣ್ಣನ ಥರ ಇದ್ದರು. ನಾನು ಸುಮಾರು ಸಲ ಅವ್ರನ್ನ ಭೇಟಿ ಮಾಡಿದ್ದೀನಿ. 2011ರಿಂದ ಅವ್ರದ್ದು ನಂದು ಮೊದಲು ಪರಿಚಯ ಆಗಿದ್ದು. ಅದಾದ ನಂತರ ಸುಮಾರು ಸಲ ನಾನು ಅವ್ರನ್ನ ಪರ್ಸನಲಾಗಿ ಭೇಟಿ ಮಾಡಿದ್ದೀನಿ. ನಾನು ಏನೇ ಒಂದು ಮಾಡಬೇಕಾದ್ರೂ ಕೂಡ ನಾನು ಎಷ್ಟೊಂದು ಸಲ ಅವ್ರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ದೆ. ಅವ್ರ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಕೂಡ ನಾನು ಅವ್ರು ನನ್ನ ಹತ್ರನೂ ಶೇರ್ ಮಾಡ್ಕೊತಾ ಇದ್ರು, ಹಿಂಗೆ ಮಾಡ್ಬೇಕಂತ ಇದೀನಿ, ಹಿಂಗೆ ಮಾಡ್ತಾ ಇದ್ದೀನಿ ಸುರೇಶ್ ಅಂತೆಲ್ಲ ಹೇಳ್ತಾ ಇದ್ರು. ತುಂಬ ಬೇಜಾರಾಗುತ್ತೆ ಅದನ್ನು, ಈ ಥರ ಸಿಚುವೇಶನ್ ಕೇಳಿದಾಗಲೇ ತುಂಬ ಬೇಜಾರಾಗುತ್ತೆ ನನಗೆ ಜೀವನದಲ್ಲಿ. ಎಷ್ಟೇ ಏನೇ ಇದ್ರೂ ಕೂಡ ಮನುಷ್ಯ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ನೋದಕ್ಕೆ ಉದಾಹರಣೆ ದಿಲೀಪ್ ಸರು. ಅದಕ್ಕಿಂತ ಮುಂಚೆ ಪುನೀತ್ ರಾಜ್ಕುಮಾರ್ ಸರ್ನು ಇದೇ ಥರನೇ ನಾವು ಕಳ್ಕೊಂಡ್ವಿ. ಅವಾಗಲೂ ತುಂಬ ಬೇಜಾರಾಗ್ತಾ ಇತ್ತು. ಇವಾಗ ದಿಲೀಪ್ ರಾಜ್ ಸರು ಏನು ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ, ಮಾತು ಬರ್ತಾ ಇಲ್ಲ ಅದ್ರ ಬಗ್ಗೆ ಹೇಳೋಕ್ಕೆ.